ಇನ್ನು ಮತ್ತೊಂದು ಪ್ರಶ್ನೆ ಪ್ರಮುಖವಾದದ್ದು ಅಂತಂದ್ರೆ ತಲೆಮರೆಸಿಕೊಂಡಿರುವಂತಹ ಪ್ರಜ್ವಲ್ ಎಲ್ಲಿದ್ದಾನೆ ಅನ್ನೋದು. ಸದ್ಯ ದೇಶಕ್ಕೆ ಮರಳೋದಿಲ್ವಾ ಸಂಸದ ಪ್ರಜ್ವಲ್ ರೇವಣ್ಣ? ಫಲಿತಾಂಶ ಬರೋವರೆಗೂ ಅಂದ್ರೆ ಚುನಾವಣಾ ಫಲಿತಾಂಶ ಬರೋವರೆಗೂ ಪ್ರಜ್ವಲ್ ವಾಪಸ್ಸಾಗೋದು ಅನುಮಾನ ಅಂತ ಹೇಳಲಾಗ್ತಾ ಇದೆ. ಚುನಾವಣಾ ಫಲಿತಾಂಶದ ಬಳಿಕವೇ ಪ್ರಜ್ವಲ್ ರೇವಣ್ಣ ದೇಶಕ್ಕೆ ವಾಪಸ್ಸಾಗೋ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಯಾಕಂದ್ರೆ ಒಂದೊಮ್ಮೆ ವಾಪಸ್ ಬಂದ್ರೆ ಬಂಧನಕ್ಕೊಳಗಾಗ್ತಾರೆ. ಪ್ರಜ್ವಲ್ ಬಂಧನ ಆದ್ರೆ ಮತ್ತಷ್ಟು ಕೃತ್ಯ ಬಯಲಾಗುವ ಆತಂಕ ಇದೆ. ಹಾಗಾದಲ್ಲಿ ಕುಟುಂಬ ಮತ್ತು ಪಕ್ಷಕ್ಕೆ ಇನ್ನಷ್ಟು ಮುಜುಗರ ಆಗುವ ಭೀತಿ ಕಾಡ್ತಾ ಇದೆ. ಕೆಲವೇ ಮುಖಂಡರು ಮತ್ತು ವಕೀಲರ ಜೊತೆ ಮಾತ್ರ ಪ್ರಜ್ವಲ್ ಚರ್ಚೆ. ಅಪ್ಪ ರೇವಣ್ಣ ಜೈಲ್ ಸೇರಿದ್ರು ಕೂಡ ಮಗ ಪ್ರಜ್ವಲ್ ಇನ್ನೂ ವಾಪಸ್ ಬಂದಿಲ್ಲ. ಹಾಗಿದ್ರೆ ಸದ್ಯ ದೇಶಕ್ಕೆ ಮರಳಲ್ವಾ ಅಂತ ನೋಡ್ತಾ ಹೋದ್ರೆ ಚುನಾವಣಾ ಫಲಿತಾಂಶದ ಬಳಿಕವೇ ಪ್ರಜ್ವಲ್ ದೇಶಕ್ಕೆ ವಾಪಸ್ಸಾಗುವಂತಹ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಆದ್ರೆ ವಿದೇಶದಲ್ಲಿ ಇದ್ದುಕೊಂಡೇ ಕಾನೂನು ಹೋರಾಟ ನಡೆಸೋ ಬಗ್ಗೆ ಕೆಲವು ಮುಖಂಡರು ಮತ್ತು ವಕೀಲರ ಜೊತೆ ಮಾತ್ರ ಪ್ರಜ್ವಲ್ ಚರ್ಚೆ ನಡೆಸ್ತಾ ಇದ್ದಾರೆ. ರಿಸಲ್ಟ್ ಬಳಿಕ ಅಥವಾ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕ ಬಳಿಕ ಪ್ರಜ್ವಲ್ ವಾಪಸ್ಸಾಗೋ ಚಾನ್ಸಸ್ ಇದೆ. ಅಪ್ಪ ಜೈಲಲ್ಲಿದ್ದಾಗಲೇ ತಾನು ಜೈಲು ಸೇರಿದ್ರೆ ಹೆಚ್ಚಿನ ಸಂಕಷ್ಟ ಎನ್ನುವ ಭೀತಿ ಪ್ರಜ್ವಲ್ಗೆ. ಈ ಹಿನ್ನೆಲೆಯಲ್ಲಿ ಫಲಿತಾಂಶದ ಬಳಿಕವೇ ವಾಪಸ್ಸಾಗೋ ಸಾಧ್ಯತೆ ಇದೆ. ಈ ಮಧ್ಯೆ ಪ್ರಜ್ವಲ್ ವಿರುದ್ಧ ದೂರಿನ ಆರೋಪಕ್ಕೆ ಮತ್ತೊಂದು ಬಿಗ್ ಟ್ವಿಸ್ಟ್ ಸಿಗ್ತಾ ಇದೆ. ಪ್ರಕರಣದ ತನಿಖೆ ಮಾಡ್ತಾ ಇರುವಂತಹ SIT ವಿರುದ್ಧ ಒಂದು ಆರೋಪ. ಜಯನಗರದ ಮಹಿಳೆಯಿಂದ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ಸಲ್ಲಿಕೆಯಾಗಿದೆ. SIT ಹೆಸರು ಹೇಳಿಕೊಂಡು ಕೆಲ ಸಂತ್ರಸ್ತೆಯರಿಗೆ ಬೆದರಿಕೆ ಬರ್ತಾ ಇದೆ. ಆ ಮಹಿಳೆಗೆ 3 ಅಪರಿಚಿತರಿಂದ ಬೆದರಿಕೆ ಬಂದಿದೆಯಂತೆ. ಪ್ರಜ್ವಲ್ ಮನೆಯಲ್ಲಿ ಕೆಲಸ ಮಾಡ್ತಾ ಇದ್ದಂತಹ ಸಹಾಯಕಿಗೆ 3ರಿಂದ ಬೆದರಿಕೆ ಬಂದಿದೆಯಂತೆ. ಕಳೆದ 4 ತಿಂಗಳಿಂದ ಪ್ರಜ್ವಲ್ ನಿವಾಸದಲ್ಲಿ ಇರ್ತಾ ಇದ್ರು ಆ ಸಹಾಯಕಿ. ಪ್ರಜ್ವಲ್ ವಿರುದ್ಧ FIR ಮಾಡಿಸುವಂತೆ ಆ ಮಹಿಳೆಗೆ ಬೆದರಿಕೆ. ಪದೇ ಪದೇ ಕರೆ ಮಾಡಿ ಮಹಿಳೆಗೆ ಕಿರುಕುಳ ಕೊಟ್ಟಿದ್ದಾರೆ. ಇದು ಆಕೆ ಮಾಡ್ತಾ ಇರುವಂತಹ ಆರೋಪ. SIT ಸದಸ್ಯ ಅಂತ ಹೇಳಿ ಆ ಮಹಿಳೆಗೆ ಬೆದರಿಕೆ ಒಡ್ಡಿದ್ದಾರೆ. ಬೆದರಿಕೆ ಬಗ್ಗೆ ದೂರಿನಲ್ಲಿ ವಿವರಿಸಿದ್ದಾರೆ ಸಂತ್ರಸ್ತೆ. ಮೇ 3ರಿಂದ ನಿರಂತರವಾಗಿ ಕರೆ ಮಾಡಿ ದೂರು ಕೊಡಿ ಅಂತ ಬೆದರಿಕೆ ಒಡ್ತಾ ಇದ್ದಾರೆ ಅಂತ ಆ ಮಹಿಳೆ, ಜಯನಗರದ ಮಹಿಳೆ, ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ದೂರು ಕೊಟ್ಟಿದ್ದಾರೆ. SIT ಹೆಸರು ಹೇಳಿ 3 ಅಪರಿಚಿತರು ಬೆದರಿಕೆಯೊಡ್ಡಿದ್ದಾರೆ ಅನ್ನೋದು ಆ ಮಹಿಳೆಯ ಆರೋಪ. ಸಂಸದ ಪ್ರಜ್ವಲ್ ವಿರುದ್ಧ ದೂರು ದಾಖಲಿಸುವಂತೆ ಬೆದರಿಕೆ. SIT ಅಧಿಕಾರಿ ಎಂದು ಮಹಿಳೆಗೆ ಕರೆ ಮಾಡ್ತಾ ಇರುವಂತಹ ಅಧಿಕಾರಿ ನಿನ್ನ ಪತ್ನಿಗೆ ಹೇಳಿ ದೂರು ಕೊಡಿಸುವಂತ ಪತಿಗೂ ಬೆದರಿಕೆಯೊಡ್ಡಿದ್ದಾರಂತೆ. ದೂರು ಕೊಡದೆ ಹೋದ್ರೆ ಸುಳ್ಳು ಕೇಸಲ್ಲಿ ಫಿಟ್ ಮಾಡಿಸ್ತೀನಿ ಅಂತ ಎಚ್ಚರಿಸಿದಾರಂತೆ. ಹಾಸನದ ಮನೆ ಬಳಿ ತೆರಳಿ ಮಹಿಳೆಯ ಪತಿಗೆ ವಾರ್ನಿಂಗ್. SIT ಅಧಿಕಾರಿಗಳ ನೆಪದಲ್ಲಿ ಮಹಿಳೆಗೆ ಬೆದರಿಕೆಯೊಡ್ಡಿರುವಂತಹ ಆರೋಪ ಕೇಳಿಬರ್ತಾ ಇದೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಆ ಮಹಿಳೆಯ ದೂರಿನ ಪತ್ರ ಕೂಡ ಲಭ್ಯ ಆಗಿದೆ. SIT ಅಧಿಕಾರಿಗಳು ಅಂತ ಹೇಳ್ಕೊಂಡ ನೆಪದಲ್ಲಿ ಮಹಿಳೆಗೆ ಬೆದರಿಕೆಯ ದೂರಿನ ಪ್ರತಿ ರಕ್ಷಣೆ ಕೋರಿ ಮಹಿಳಾ ಆಯೋಗಕ್ಕೆ ಆಕೆ ಪತ್ರ ಬರೆದಿದ್ದಾರೆ. ರಾಷ್ಟ್ರೀಯ ಮಹಿಳಾ ಆಯೋಗ ಕೂಡ ಮಹಿಳೆಯ ಪತ್ರವನ್ನ ಭಾರಿ ಗಂಭೀರವಾಗಿ ಪರಿಗಣಿಸಿದೆ. ಸುಳ್ಳು ಕೇಸ್ ದಾಖಲಿಸಲು ಹುನ್ನಾರ ಅನ್ನೋದ್ರ ಬಗ್ಗೆ ಪರಿಶೀಲಿಸಿ ಅಂತ DGIGP ಅಲೋಕ್ ಮೋಹನ್ಗೆ ರಾಷ್ಟ್ರೀಯ ಮಹಿಳಾ ಆಯೋಗ ಪತ್ರ ರವಾನಿಸಿದೆ. ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಇದು ಆ ಮಹಿಳೆ ರಾಷ್ಟ್ರೀಯ ಮಹಿಳಾ ಆಯೋಗಕ್ಕೆ ಕೊಟ್ಟಂತಹ ದೂರು. ಅಪರಿಚಿತರಿಂದ ಬೆದರಿಕೆ ಬರ್ತಾ ಇದೆ. SIT ಅಧಿಕಾರಿಗಳು ಅಂತ ಹೇಳ್ಕೊಂಡು ಮಹಿಳೆಗೆ ಕರೆ ಮಾಡ್ತಾ ಇದ್ದಾರಂತೆ. ಕೆಲವರು ನಿನ್ನ ಪತ್ನಿಗೆ ಹೇಳಿ ದೂರು ಕೊಡಿಸುವಂತ ಪತಿಗೂ ಬೆದರಿಕೆ ಒಡ್ತಾ ಇದ್ದಾರಂತೆ. ದೂರು ಕೊಡದೆ ಹೋದ್ರೆ ಸುಳ್ಳು ಕೇಸಲ್ಲಿ ಫಿಟ್ ಮಾಡ್ತೀವಿ ಅಂತ ಎಚ್ಚರಿಸ್ತಾ ಇದ್ದಾರಂತೆ. ಹಾಸನದ ಮನೆ ಬಳಿ ತೆರಳಿ ಮಹಿಳೆಯ ಪತಿಗೆ ವಾರ್ನಿಂಗ್ ಕೊಟ್ಟಿದ್ದಾರೆ ಅನ್ನೋದನ್ನ ಆಕೆ ದೂರಲ್ಲಿ ಹೇಳಿದ್ದಾರೆ. ಆ ದೂರಿನ ಪತ್ರ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಜೊತೆಗೆ ಈಗ ಈ ಪತ್ರವನ್ನು ಗಂಭೀರವಾಗಿ ಪರಿಗಣಿಸಿರುವಂತಹ ರಾಷ್ಟ್ರೀಯ ಮಹಿಳಾ ಆಯೋಗ ಇದನ್ನ ಪರಿಶೀಲಿಸಿ ಅಂತ DGIGP ಅಲೋಕ್ ಮೋಹನ್ಗೆ ಪತ್ರ ರವಾನಿಸಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.